MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ವಿಪಕ್ಷಗಳಿಗೆ ಇದು ಒಂದು ಅಸ್ತ್ರ. ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಅಂತ ಅಶೋಕ್ ಹೇಳಿದ್ದಾರೆ. ರೆಡ್ ಅಲ್ಲ ಗೋಲ್ಡ್ ಕಾರ್ಪೆಟ್ ಹಾಕಬೇಕಾಗಿತ್ತು ಅಂತ ಹೇಳಿದ್ದಾರೆ. ಒಬ್ಬ ಮುಖ್ಯಮಂತ್ರಿ ಬರಬೇಕಾದ್ರೆ ಗೋಲ್ಡ್ ಕಾರ್ಪೆಟ್ ಹಾಕಬೇಕಾಯಿತು. ಅವ್ರಿಗೆ ಬುದ್ಧಿ ಇಲ್ಲ. ಅವ್ರಿಗೆ ಕಾರ್ಪೊರೇಷನ್ ಅಧಿಕಾರಿಗಳಿಗೆ ಮಾನ ಮರ್ಯಾದೆ ಇಲ್ಲ. ಮುಖ್ಯಮಂತ್ರಿಗೆ ರೆಡ್ ಕಾರ್ಪೆಟ್ ಹಾಕಿದ್ರೆ ಹೆಂಗೆ? ಗೋಲ್ಡ್ ಕಾರ್ಪೆಟ್ ಹಾಕಬೇಕಾಯ್ತು. ಪಾಪ ಜನ ಊಟ ಇಲ್ದಿರ ಕಳೆದ 4 ದಿನದಿಂದ ಸಾಯ್ತಾ ಇದ್ದಾರೆ. ಕರೆಂಟ್ ಬಂದು ಶಾಕ್ ಹೊಡೆದಿದ್ದಾರೆ. ಅವ್ರ ಮನೆಯಲ್ಲಿ ಶೋಕ. ಯಾವಾಗ ಮಣ್ಣು ಮಾಡಬೇಕು, ಯಾವಾಗ ಊರಿಗೆ ತೊಗೊಂಡೋಗ್ಬೇಕು ಅಂತ ಯೋಚನೆ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ರೆಡ್ ಕಾರ್ಪೆಟ್ಗಳು ಇಂಥವೆಲ್ಲ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಸರ್ಕಾರಕ್ಕೆ ನಾಚಿಕೆ ಆಗಬೇಕು ನಿಜಕ್ಕೂ. ಬನ್ನಿ, ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶಿವರಾಜ್, ನಿಮ್ಮ ಜೊತೆ ಮಾತಾಡೋದಕ್ಕಿಂತ ಮೊದಲು ನನಗೆ GS ಶಿವರುದ್ರಪ್ಪನವರ ಒಂದು ಕವಿತೆ ನೆನಪಾಗ್ತಾ ಇದೆ. ಹತ್ತಿರವಿದ್ದೂ ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ, ಎಷ್ಟು ಕಷ್ಟವೋ ನಂಬಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ ಅಂತ ನಮ್ಮ ಜನನಾಯಕರು ಎಷ್ಟರ ಮಟ್ಟಿಗೆ ನಂಬಿಕೆ ಉಳಿಸ್ಕೊಂಡಿದ್ದಾರೆ ಅನ್ನೋಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ನಮ್ಮ ಅಧಿಕಾರಿಗಳು ಎಷ್ಟು ಪರಮ ಭ್ರಷ್ಟರು, ಎಷ್ಟರ ಮಟ್ಟಿಗೆ ಅಧಿಕಾರದಲ್ಲಿದ್ದಂಥವ್ರು ಖಾಲಿ ಬೀಳಕ್ಕೆ ತಯಾರಿರ್ತಾರವರು ಅನ್ನೋಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು ಈ ರೆಡ್ ಕಾರ್ಪೆಟ್. ಇದು ರೆಡ್ ಕಾರ್ಪೆಟ್ ಹಾಕಿದವ್ರಿಗೂ ಮಾನ ಮರ್ಯಾದೆ ಇಲ್ಲ, ರೆಡ್ ಕಾರ್ಪೆಟ್ ಮೇಲೆ ಓಡಾಡುವಂಥ ರಾಜಕಾರಣಿಗಳಿಗೂ ಅದಿಲ್ಲ. ಸಮಸ್ಯೆ ಬಂದಿರುವಂಥದ್ದು ಅದು. ಎಲ್ಲಿ ನೋಡಿದ್ರೆ ನೀರು ತುಂಬಿದೆ, ಜನ ಪರದಾಡ್ತಾ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ, ಕಣ್ಣೀರು ಬತ್ತೋಗಿದೆ, ಈಗ ಕಣ್ಣಲ್ಲಿ ರಕ್ತ ಬರ್ತಾ ಇದೆ. ಇವರಿಗೆ ರೆಡ್ ಕಾರ್ಪೆಟ್ ಯಾವಾಗ ವರದಿ ಬಂತಲ್ಲ, ಬಂದ ತಕ್ಷಣವೇ ಆ ರೆಡ್ ಕಾರ್ಪೆಟ್ನ ಸುತ್ತಿದ್ದಾರೆ ಅವ್ರ ತಲೆ ಮೇಲೆ ಹಾಕ್ಕೊಳ್ಳೋಕ್ಕೆ. ಇಂಥ ಸ್ಥಿತಿ ಏನಂತೀರಿ? ಖಂಡಿತವಾಗ್ಲೂ ರಂಗನಾಥ್, ಯಾಕಂದರೆ ಈ ಪರಮ ಭ್ರಷ್ಟರು ತಮ್ಮ ತಪ್ಪನ್ನು ಮುಚ್ಚಿ ಹಾಕೊಳ್ಳೋಕ್ಕೆ, ಜನಪ್ರತಿನಿಧಿಗಳನ್ನ ತಮ್ಮ ನಾಯಕರನ್ನ ಮೆಚ್ಚಿಸ್ಕೊಳ್ಳೋಕ್ಕೆ ಈ ರೀತಿಯಾದ ರೆಡ್ ಕಾರ್ಪೆಟ್ ಆಗ್ತಾ ಇದ್ದಾರೆ. ಮಳೆ ಹಾನಿ ಪ್ರದೇಶಗಳು, ಜನ ನೊಂದಿದ್ದಾರೆ, ಮನೆಗಳಿಗೆ ನೀರು ನುಗ್ಗಿ ಈಗಾಗಲೇ ಸಾಕಷ್ಟು ಪರಿಪಾಟ್ಲು ಪಡ್ತಾ ಇದ್ದಾರೆ. ಇದು ರಾಜಕಾಲುವೆ, ನೀವು ಹೇಳಿದಾಗೆ ದುರ್ನಾತ ಬರ್ತದೆ, ಗಬ್ಬು ನಾತ ಬರ್ತದೆ. ಈ ಜಾಗದಲ್ಲಿ ಇವರು ಒಂದು ಸ್ಟೇಜ್ ಹಾಕಿ ಅದಕ್ಕೆ ರೆಡ್ ಕಾರ್ಪೆಟ್ ಹಾಕಿದ್ರು. ಯಾವಾಗ ಟಿವಿನೇನಾದ್ರೂ ಬೆಳಕು ಚೆಲ್ಲುವ ಕೆಲಸ ಮಾಡ್ತೋ ಮುಖಕ್ಕೆ ಹೊಡೆದಂಗಾಯ್ತು. ಈಗ ಕೂಡಲೇ ವಲಯ ಆಯುಕ್ತೆ ಸ್ನೇಹಲ್ ಅವರು ಸಿಬ್ಬಂದಿಗೆ ಸೂಚನೆ ಮಾಡಿ ಫಸ್ಟ್ ರೆಡ್ ಕಾರ್ಪೆಟ್ ತೆಗೀರಪ್ಪ ಅಂತ ಹೇಳಿದ್ರು. ಅಲ್ಲ, ಅವ್ರಿಗೆ ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ? ಇಂಥ ಜಾಗದಲ್ಲಿ ಈಗಾಗಲೇ ಸುಮಾರು 80ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿ ಸಾಕಷ್ಟು ಹಾನಿಯಾಗಿದೆ. ಅವ್ರು ನೋವಿನಲ್ಲಿದ್ದಾರೆ, ಕಣ್ಣೀರಿನಲ್ಲಿ ನೋವು ತೊಳಿತಾ ಇದ್ದಾರೆ, ವಯಸ್ಸಾದವ್ರಿಗೂ ಬೇರೆ ಬೇರೆ ಕಾಯಿಲೆಗಳು ಬರ್ತಾ ಇದಾವೆ. ನೋಡಿ, ಈ ಶೋಕಿ ಬೇಕಿತ್ತ ಇವರಿಗೆ? ಈ ಸ್ಟೇಜ್ ಏನಕ್ಕೆ ಬೇಕಿತ್ತು? ಫಸ್ಟ್ ಆಫ್ ಆಲ್ ಇಲ್ಲಿ ರಂಗನಾಥ್ ನೀವು ನೋಡ್ತಾ ಇದ್ದೀರ, ನಾನು ಯಾಕಂದ್ರೆ ರಾಜಕಾಲುವೆ ಮೇಲೆ ನಿಂತಿದ್ದೀನಿ, ಇಲ್ಲಿಂದ ನೋಡಿದ್ರೆ ಸಂಪೂರ್ಣವಾಗಿ ಈ ಒಂದು ರಾಜಕಾಲುವೆ ಚಿತ್ರಣ ಕಾಣಿಸುತ್ತೆ. ಇಲ್ಲಿ ದುರ್ವಾಸನೆ ಯಾವ ಮಟ್ಟಿಗೆ ಬೀರ್ತಾ ಇದೆ, ಹೆಂಗಿದೆ ಅನ್ನೋದು ಚಿತ್ರಣ ಕಾಣಿಸುತ್ತೆ. ಇದಕ್ಕೆ ಸ್ಟೇಜ್ ಏನಕ್ಕೆ ಅನ್ನೋದು ಕೂಡ ಒಂದು ಗೊತ್ತಾಗ್ತಾ ಇಲ್ಲ. ಅದರಲ್ಲೂ ಕೂಡ ಒಂದು ಬಿಲ್ ಮಾಡ್ಕೊಳ್ಳೋಣ ಅನ್ನೋದು ಈ ಅಧಿಕಾರಿಗಳು ಒಂದು ಲೆಕ್ಕಾಚಾರ ಆಗಿರುವಂಥದ್ದು. ಇಂತಹ ಒಂದು ದುರ್ವ್ಯವಸ್ಥೆಗೆ ಇವತ್ತು ನಾವಿದ್ದೀವಿ. ಇಂಥವರ ದುರ್ನಡತೆಯಿಂದಾಗಿ ಇವತ್ತು ಪಾಲಿಕೆಗೆ ಚೀಮಾರಿ ಜನ ಆಗ್ತಾ ಇದ್ದಾರೆ, ಜನ ನೋವಿನಲ್ಲಿದ್ದಾರೆ. ಅದಕ್ಕೆ ಸ್ಪಂದಿಸುವಂಥ ಕೆಲಸ ಮಾಡಬೇಕಾಗುತ್ತೆ. HBR ಲೇಔಟು ಸರ್ವಜ್ಞನ ನಗರ ಕ್ಷೇತ್ರ KJ ಜಾರ್ಜ್ ಅವ್ರಿಗೆ ಬರುತ್ತೆ. ಪ್ರತಿ ಬಾರಿ ಎಲೆಕ್ಷನ್ಗೆ ವೋಟ್ ಬೇಕಾದ್ರೆ ಬರ್ತಾರೆ, ಆದರೆ ಇಲ್ಲಿ ಸಮಸ್ಯೆ ಮಾತ್ರ ಕ್ಲಿಯರ್ ಮಾಡಲ್ಲ ಅನ್ನೋ ಮಾತು ಕೂಡ ಹೇಳ್ತಿದ್ದಾರೆ. ನಮ್ಮ ಜೊತೆ ಇಲ್ಲೊಬ್ರು ಕೃಷ್ಣ ಅಂತಿದ್ದಾರೆ. ಕೃಷ್ಣ ಅವರು ಹೇಳಿ, ಎಷ್ಟು ವರ್ಷಗಳಿಂದ ಇದು ಒಂದು ಸಮಸ್ಯೆ ಇದೆ? ಈಗಷ್ಟೇ ರೆಡ್ ಕಾರ್ಪೆಟ್ ಹಾಕಿದ್ರು, ಈಗ ಮುಖಕ್ಕೆ ಭಂಗ ಆಗಿ ತೆಗೆದಿದ್ದಾರೆ. ಸರ್, ರೆಡ್ ಕಾರ್ಪೆಟ್ ಅರ್ಥ ಇಲ್ಲದಕ್ಕೆ ಹಾಕಿದ್ದಾರೆ ಸರ್. ಇದೇನು ಸನ್ಮಾನ ಸಮಾರಂಭ ನಡೀತಾ ಇದ್ದಾನ? ಇಲ್ಲಿ ಏನಾದರೂ ಇದು ಬೇರೆ ಫಂಕ್ಷನ್ ನಡೀತಾ ಇದ್ದಾನ? ಇಲ್ಲಿ ಜನಗಳು ಪರಿಹಾರಕ್ಕೋಸ್ಕರ ಬಂದು ನಿಂತ್ಕೊಂಡಿದ್ದಾರೆ. ಇಲ್ಲಿ 100 ಜನ ಬಂದು ನಿಂತ್ಕೊಂಡಿದ್ದಾರೆ. ನಿಮ್ಮ 5ನೇ ಬ್ಲಾಕ್ ನಿವಾಸಿಗಳೆಲ್ಲ ಪರಿಹಾರಕ್ಕೆ ಹಣದ ಪರಿಹಾರ ಬೇಕಾಗಿಲ್ಲ ಸರ್. ನಮಗೆ ಕೆಲಸ ಮಾಡಿ ತೋರಿಸಿ. ಈಗಿನ ಕಾಲದ ಈ ಟೆಕ್ನಾಲಜಿನಲ್ಲಿ ಎಲ್ಲರೂ ಚಂದ್ರಲೋಕಕ್ಕೆ ಹೋದರೆ ನಾವು ನೀರು ಒಳಗಡೆ ಹೋಗ್ತಾ ಇದ್ದೀವಿ. ಈ ಅವಶ್ಯಕತೆ, ಈ ಥರ ಕೆಲಸ ಬೇಡ ನಮಗೆ ಪರ್ಮನೆಂಟ್ ಸೊಲ್ಯೂಷನ್ ಕೊಡಿ. ನಾವು ಯಾವುದು ಪರಿಹಾರ 2,000ಕ್ಕೆ 3,000ಕ್ಕೆ ಬಂದು ನಿಂತ್ಕೊಂಡಿಲ್ಲ. ಇಲ್ಲಿ ನಮಗೆ ಹಗಲು ರಾತ್ರಿ ನಿಮ್ಮ ಪ್ರತಿ ವರ್ಷ ಮಳೆ ಬಂದಾಗ ಪ್ರತಿ ವರ್ಷ, ಇದು ಇವತ್ತು ನೆನ್ನೆಯಿಂದಲ್ಲ, 15 ವರ್ಷದಿಂದ ನಾನು ಇಲ್ಲಿ ನೋಡ್ತಾ ಇದ್ದೀನಿ. 15 ವರ್ಷದಿಂದನೂ ನೀರು ತುಂಬ್ತಾನೆ ಇದೆ. ಇದು ಮೊನ್ನೆ ಲಾಸ್ಟ್ ಇಯರ್ ಬಂದು ಮೋರಿ ಏನೋ ಮಾಡಿದ್ರು, ಅದು ಟೆಕ್ನಾಲಜಿ ಪ್ರಕಾರ ಕರೆಕ್ಟಾಗಿ ಮಾಡಿಲ್ಲ, ಸುಮ್ಮನೆ ನೆಪಕ್ಕೋಸ್ಕರ ಮಾಡಿರೋಂಥ ಇದು. ಈ ಕಣ್ಣೋರ್ಸೋ ಕೆಲಸ ದಯವಿಟ್ಟು ಮಾಡಬೇಡಿ. ನೀವು 5 ವರ್ಷದಲ್ಲಿ ಸರ್ಕಾರ ನಡೆಸ್ತೀರಾ, 5 ಸಲ ಬಂದು ಹೋಗ್ತೀರಾ. 5 ಸಲ ಬಂದು ಹೋಗೋದೇ ಬೇಡ ಸರ್. ನೀವು ಒಂದು ಸಲನೂ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ನಮಗೆ ಕೆಲಸ ಮಾಡಿ ದಯವಿಟ್ಟು. ಇಷ್ಟು ಸಾವಿರಾರು ಜನ ಇರೋದು 5th ಬ್ಲಾಕು ಕಂಪ್ಲೀಟ್ HBR ಲೇಔಟ್ನಲ್ಲಿ, ದಯವಿಟ್ಟು ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಕೊಡಿ. ಅದು ಬಿಟ್ಟರೆ ನಮ್ಗೆ ಏನು ಬೇಡ ಸರ್ ನಿಮ್ಮ ಕಡೆಯಿಂದ. ದಯವಿಟ್ಟು ಇದು ಕ್ಷಮೆ, ಏನಾದ್ರು ತಪ್ಪು ಮಾತಾಡಿದರೆ ಆದರೆ ನಮಗೆ ಮಾತ್ರ ಪರಿಹಾರ ಬೇಕು, ಹಣ ಬೇಡ. ಕೆಲಸ ಮಾಡಿ.
ಇದಿಷ್ಟು ಇಲ್ಲಿ ಸ್ಥಳೀಯರು ಕೂಡ ಹೇಳ್ತಾ ಇರ್ತದ್ದು ರಂಗನಾಥ್ HBR ಬ್ಲಾಕ್ನಲ್ಲಿ ಇದು ಸುಮಾರು ದಶಕದಿಂದ ಇದೆ. ಆ ಒಂದು ಸಮಸ್ಯೆಗೆ ಮುಕ್ತಿ ಕೊಡುವಂತ ಕೆಲಸವನ್ನ ಅಧಿಕಾರಿ ವರ್ಗ ಜನಪ್ರತಿನಿಧಿಗಳು ಮಾಡಬೇಕಾಗುತ್ತೆ. ಈ ರೀತಿ ರೆಡ್ ಕಾರ್ಪೆಟ್ ಹಾಕಿ ಶೋಕಿಯನ್ನ ಬಿಡಬೇಕಾಗುತ್ತೆ ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇದು ನೋಡಿ ಸ್ಥಿತಿಗತಿಗಳು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.